ಹಾಯ್ ಫ್ರೆಂಡ್, ವೆಂಕಿ ಬಂಜಾರ ಚಾನಲ್ಗೆ ಸ್ವಾಗತ. ನಾನು ಒಬ್ಬನೇ ಚಿಕ್ಕಮಗಳೂರಿನಲ್ಲಿರುವ ಕುದುರೆಮುಖ ಟ್ರಕ್ಕಿಂಗ್ಗೆ ಹೋಗುತ್ತಿದ್ದೇನೆ. ನಾನು ಬೆಂಗಳೂರಿನಿಂದ ಕಳಸಕ್ಕೆ ಸುಗಮ ಸ್ಲೀಪರ್ ಬಸ್ ಬುಕ್ ಮಾಡಿದ್ದೀನಿ. 10:30ಕ್ಕೆ ಗುರುಗುಂಟೆಪಾಳ್ಯದಿಂದ ಬಸ್ ಈಗ ಹೋಗುತ್ತಿದೆ. ಕುದುರೆಮುಖ ಟ್ರಕ್ಕಿಂಗ್ಗೆ ಬರಬೇಕಾದರೆ ಆನ್ಲೈನ್ನಲ್ಲಿ ಮೊದಲೇ ಟಿಕೆಟ್ ಬುಕ್ ಮಾಡಿರಬೇಕು. ಟಿಕೆಟ್ ಫೀ 575 ರೂಪಾಯಿ ಇದೆ. ಊಟ ಮಾಡಲಿಕ್ಕೆ ಕಾಮನ್ ಹೋಟೆಲ್ ಬಳಿ ತಲುಪಿಸಿದ್ದಾರೆ ನಮ್ಮ ಬಸ್ಸನ್ನು. ಬೆಂಗಳೂರಿನಿಂದ ಕಳಸಕ್ಕೆ ಹೋಗುವ ಬಸ್ ಅಂದರೆ ಒಂದೇ ಸುಗಮ ಟೂರಿಸ್ಟ್ ಒಂದೇ ಹೋಗುತ್ತೆ. ಯಾವುದೇ SRS ARL ಬಸ್ ಯಾವುದೇ ಹೋಗುವುದಿಲ್ಲ. ಇದೇ ನೋಡಿ ನಮಗೆ ನಮ್ಮ ಸುಗಮ ಬಸ್ ಕಳಸಕ್ಕೆ ಬೆಳಗ್ಗೆ 5:30 ಗಂಟೆಗೆ ಹೋಗುತ್ತೆ ಅಂತಾರೆ. ನೋಡಬೇಕು ಎಷ್ಟಕ್ಕೂ ಹೋಗಿ ತಲುಪುತ್ತಾರೆ. ಅಲ್ಲಿ ಹೋಗಿ ಮತ್ತೆ ವಿಡಿಯೋ ಮಾಡ್ತೀನಿ. ಈಗ ಬೆಳಗ್ಗೆ 5:15 ಗಂಟೆಗೆ ನಾವು ಕಳಸ ಬಂದು ತಲುಪಿದ್ದೇವೆ. ಈಗ ನಾವು ಇಲ್ಲಿಂದ ಜೀಪ್ ಮಾಡಿಕೊಂಡು ಕುದುರೆಮುಖ ಚೆಕ್ ಪೋಸ್ಟ್ಗೆ ಹೋಗಬೇಕು. ಜೀಪ್ ಫೀ 2,000 ರೂಪಾಯಿ ಇದೆ. 10 ಜನ ಇದ್ದರೂ 2,000 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ಇಬ್ಬರು ಇದ್ದರೂ 2,000 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ಅದಕ್ಕೆ 10 ಜನ ಸೇರಿ ಒಂದು ಜೀಪನ್ನು ಬುಕ್ ಮಾಡಿದರೆ ಒಳ್ಳೆಯದು. ಕುದುರೆಮುಖ ಚೆಕ್ ಪೋಸ್ಟ್ಗೆ ಬಂದ ನಂತರ ನಮ್ಮ ಬ್ಯಾಗನ್ನು ಚೆಕ್ ಮಾಡುತ್ತಾರೆ. ಬ್ಯಾಗಿನಲ್ಲಿ ಯಾವುದೇ ತರಹ ಪ್ಲಾಸ್ಟಿಕ್ ಚೀಲಗಳು ಇರಬಾರದು ಮತ್ತು ಟಿಕೆಟ್ ಚೆಕ್ ಮಾಡುತ್ತಾರೆ. ನಮ್ಮ ಜೊತೆ ಒಬ್ಬರನ್ನು ಗೈಡನ್ನಾಗಿ ಒಬ್ಬರನ್ನು ಕಳಿಸಿಕೊಡುತ್ತಾರೆ. ಅವರ ಫೀ 1,000 ರೂಪಾಯಿ ಇರುತ್ತದೆ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. ನಮ್ಮ ಗೈಡ್ ಇವರು ಮತ್ತೆ ಹೇಳ್ಬೇಕು ಮುಂದೆ ಏನ್ ಹೇಳ್ಬೇಕು ಮತ್ತೆ ಮುಂದೆ ಇದು ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂಡ್ರ ಅಂತ ಬರುತ್ತೆ ಆಯ್ತಾ. ಇದ್ರದ್ದು ಒಟ್ಟು ಚಾರ್ಜ್ ಅಂದ್ರೆ 9 ಕಿಲೋಮೀಟರ್. ಎಷ್ಟು? 9 18 ಕಿಲೋಮೀಟರ್ ಇದೆ ಆಯ್ತಾ. ಹೋಗುವಾಗ ನಿಮಗೆ ಫುಲ್ ಸ್ಟೆಪ್ ಇರುತ್ತೆ, ಇವಾಗ ಫುಲ್ ಡೌನು. ಹೋಗೋಕ್ಕಿಂತ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಜನರಿಗೆ. ಈಗ ನಮಗೆ ಎಷ್ಟೆಷ್ಟು ಜರಿ ಸಿಗುತ್ತೆ ಫಾಲ್ಸು? ಫಾಲ್ಸ್ ನಿಮಗೆ ಒಂದು 10 ಸಿಗುತ್ತೆ. ಈಗಲೇ ಮುಂದೆ ಒಂದು ಸಿಗುತ್ತೆ ನೋಡಿ. ಈಗ ಸಿಗುತ್ತಾ? ಸ್ಯಾಂಪಲ್ ಇದ್ರಲ್ಲಿ ಒಂದು ಫೋಟೋ ತಗೊಳ್ಳಿ. ವ್ಯೂ ಭಾರಿ ಸಖತ್ತಾಗಿದೆ. ಮಜಾ ಬರುತ್ತೆ. ಇನ್ನೊಂದು ತಾಸಲ್ಲಿ ಮಜಾ ಬರುತ್ತೆ ನಮಗೆಲ್ಲರಿಗೂ. ಜೀವನದಲ್ಲಿ ಏನೇ ಹೇಳು ಬ್ರೋ, ಹೇಳು. ಈ ಕಡೆಗೆ ಬರಬೇಕು. ಯಾವಾಗ ಬೇಜಾರಾದಾಗ ಹಾಂ ಒಂದು ರೌಂಡ್ ಬಂದರೆ ಬರಬೇಕು.
ಮಸ್ತಾಗಿದೆ. ಕೋಲ್ಡ್ ನೀರಿದೆ, ಕೋಲ್ಡ್ ಫ್ರಿಜ್ ಒಳಗಿದ್ದು ನೀರಿದೆ ಸೇಮ್. ಭಾರಿ ಪಾದ ಟ್ರೆಕ್ಕಿಂಗ್ ಅಂದ್ರೆ. ಇಂಥ ಟ್ರಕ್ ವರ್ಷಕ್ಕೆ ಒಂದ್ಸತಿ ಮಾಡಿ ನಿಮ್ಮ ಅಪ್ಪ ಕೊಡ್ತಾನೆ. ಶುದ್ಧವಾದ ನೀರು. ಅತಿ ಯಾರು ನದಿ ಇದೆ? ಇದು ಸೋಮವತಿ. ಸೋಮಾವತಿ ನದಿಯಾ? ನೋಡಲಿ ಅಲ್ಲಿ ಹೋಗು ಪೀಕ್ ಮೇಲೆ ಸಕ್ಕದಿದೆ ನೋಡಿ ಮಜಾ. ಅಲ್ಲಿ ಯಾವುದೋ ನದಿ ಇದೆ ನೋಡಿರಿ, ಹಂಗ ಸುಮಾ ನದಿ ಇತ್ತ, ಸುಮಾವತಿ. ಸಖತ್ತಾಗಿದೆ ವ್ಯೂಸ್ ಮಾತ್ರ. ಟ್ರೆಕ್ಕಿಂಗ್ ನಮ್ಮ ಫೋಟೋಗ್ರಾಫರ್ ಮಾತಾಡೋದಿಲ್ಲ, ಮಂಜು ಅವರೇ ಮಾತಾಡಿ ಸರ್. ಕ್ಯಾಮ್ರಾಮನ್ ಮಂಜು ಜೊತೆ ನ್ಯೂಸ್ ರಿಪೋರ್ಟರ್. ನೋಡಿ ಅಲ್ಲಿ ಅಲ್ಲಿ ಇದೆ ವ್ಯೂ ಅಲ್ಲ. ಕಾಡು ಮಧ್ಯೆ ಒಳಗಡೆ ಹೋಗೋದು ಗೊತ್ತಾಗ್ಬೇಕು. ಈಗ ನಾವು ಕಾಡದ ಮಧ್ಯೆ ಬಂದೀವಿ. ಕುದುರೆ ಮುಖ ಚೆಕ್ ಪೋಸ್ಟ್ನಿಂದ 2 ಕಿಲೋಮೀಟರ್ ದೂರ ಬಂದಿದ್ದೀವಿ ಅದಲ್ಲ. ಈಗ 2 ಕಿಲೋಮೀಟರ್ ಆಯಿಲ್ಲ, 2 ಕಿಲೋಮೀಟರ್ ಬಂದೀವಿ. ಈಗ ಇನ್ನು 7 ಕಿಲೋಮೀಟರ್ ಹೋಗ್ಬೇಕು ಇಲ್ಲಿಂದ. 2 ಕಿಲೋಮೀಟರ್ ಸುಸ್ತಾಗಿತ್ತು ನಮಗೆ. ಬನ್ನಿ ಹೋಗೋಣ, ಬೇಗ ಮುಗಿಸೊಂದು ಟ್ರೆಕ್ಕಿಂಗ್, ಮತ್ತೆ ಮುಂದಿನ ಟ್ರೆಕ್ಕಿಂಗ್ ಹೋಗೋಣ ನೋಡ್ರಿ. ಬರ್ರಿ ಹೋಗಣ್ರಿ. ಹಾಂ, ನಮ್ಮ ಗೈಡ್ ಏನು ಹೇಳಾಗತ್ತಿಲ್ಲಪ್ಪ ಇದ್ರ ಬಗ್ಗೆ. ಏನು ಕರಡಿ ಅದಾವೋ, ಹುಲಿ ಅದಾವೋ, ಸಿಂಹ ಅದ ಅಂತೇಳಿ ಹೇಳಿ ಗೈಡ. ಕಳ್ಳಿ ಅದಾವ ರೀ, ಅದಾವ. ಬಂದ್ರೆ ಅದು ಅಟ್ಯಾಕ್ ಮಾಡೋದಷ್ಟೇ. ಅಟ್ಯಾಕ್ ಮಾಡ್ತಾ? ನಮ್ಮ ಮಂಜು ಅದಾನೆ. ಹೇಳು ಮಲೆ ಮಂಜು. ಆ ಕರಡಿಗೆ ಬಿಡಂಗಿಲ್ಲ. ನೋಡ್ರಿ ಮ್ಯಾಲೆ ವ್ಯೂ ಬಂದು ನೋಡ್ರಿ ಸಖತ್ತಾಗಿ. ನೋಡ್ರಿ ಅಲ್ಲಿಂದ ಹೋಗ್ಬೇಕ್ರಿ ನಾವು. ಇನ್ನ ಒಂಟಿ ಮರ ಬಂದಿಲ್ಲ ನೋಡ್ರಿ. ಅಲ್ಲಿ ಕಾಣ್ತೈತಲ್ಲ ಯಾವುದು? ಆ ರೋಡಿಂದ ಹೋಗೋದು. ಆ ರೋಡಿಂದ ಹತ್ತಿ ಸೀದಾ ಮೇಲೆ ಪೀಕು. ಹಾಂ, ರೈಟ್ ಅದು ನೋಡಿ ಅದೇ ಪೀಕು. ಸೀದಾ ಅಲ್ಲಿ ದಾರಿ ಕಾಣ್ತೈತಲ್ಲ, ಅಲ್ಲಿಂದ ಹೋಗೋದು. ಆ ಅಪ್ಪನ ಹತ್ಬೇಕು ನಾವು. ನೋಡಿ ಕಾಡು ಹೆಂಗಿದೆ. ಯಾವಾಗ ಚಿರತೆ ಬರ್ತೈತಿ, ಯಾವಾಗ ಹುಲಿ ಬರ್ತೈತಿ ಗೊತ್ತಿಲ್ಲ. ಅಟ್ಯಾಕ್ ಮಾಡಬಹುದು. ನೋಡ್ಕೊಂಡ್ ಬರ್ರಿ. ಎಂದ ಗೈಡ್ ಹಿಂದೆ ನೋಡ್ಕೊಂಡ್ ಪಾಪ. ಎಜಯ್ ಆದಿತ್ಯ ಜೈನ್ ಆದರ್ಶ. ನೋಡಿ ನೀರೇ ಇಲ್ಲ ಇಲ್ಲಿ. ನೋಡು ನಮ್ಮ ಗೈಡ್ ಹಂಗೋಗಿ ಹಿಂಗೆ ಬಂದ್ಬಿಟ್ಟ.
ನಮ್ಗೆ ಹಿಂಗೆ ರೌಂಡ್ ಸುತ್ತಾಸ್ತದ ಹಂಗೆ ಸುಮ್ಮನೆ ಹೌದ್ರಿ ಏಜೆ ಆದರ್ಶ್ ಜೈನ್ ಅಲ್ವಾ ಬ್ರೋ? ಸೂಪರ್ ನೀರು ನೀರು ಮಾತ್ರ ಸೂಪರ್ ನೀರು ಅಣ್ಣ ಹೆಂಗೈತೆ? ಒಳ್ಳೆ ನೀರು ಫಿಲ್ಟರ್ಗೆ ನೀರು ಒಳ್ಳೆದೈತೆ ಅದೇ ಹೇಳಿದ್ದು ನಿಮಗೆ. ಫ್ರಿಜ್ ನೀರು ಅಣ್ಣ ಇದು. ಕೋಲ್ಡ್ ನೀರು ಫುಲ್ ಕೋಲ್ಡ್. ಕಡ್ಡಿ ಬಿಡಬೇಡ್ರು, ಕಡ್ಡಿ ಹಿಡ್ಕೊಂಡಿದ್ದೀನಿ. ಹೋಲೆ ನೀರ್ನಾಗ ನಾವು ಹೋಗುತ್ತಿದೆ ಬೂಟ. ಸಖತ್ತಾಗಿದೆ ಗುರು, ಸಖತ್ತಾಗಿದೆ. ವ್ಯೂ ಮಾತ್ರ ಸಖತ್ತಾಗಿದೆ ನೋಡಿ. ಹೆಂಗೆ ಜರಿ ಫಾಲ್ಸು. ಬಾ ಗುರು, ಬಾ ಗುರು. ಹೀಗೆ ಈಗ ನಾವು ಒಂಟಿ ಮರ ಕಡೆ ಬಂದೀವಿ. ಈ ಮರವನ್ನು ಒಂಟಿ ಮರ ಎಂದು ಕರೆಯಲು ಕಾರಣ ಏನೆಂದರೆ ಇದರ ಸುತ್ತಲೂ ಯಾವುದೇ ಮರ ಇಲ್ಲ. ಇಲ್ಲಿ ಇರುವುದು ಒಂದೇ ಮರ. ಅದಕ್ಕೆ ಈ ಮರವನ್ನು ಒಂಟಿ ಮರ ಎಂದು ಕರೆಯುತ್ತಾರೆ. ಈಗ ನಾವು 5 ಕಿಲೋಮೀಟರ್ ನಡೆದುಕೊಂಡು ಬಂದಿದ್ದೇವೆ. ಇನ್ನು ನಮ್ಮ ಪಾಯಿಂಟಿಗೆ ತಲುಪಬೇಕಾದರೆ 4 ಕಿಲೋಮೀಟರ್ ದೂರ ಹೋಗಬೇಕು. 25 ವರ್ಷ ನಾವು ಟ್ರೆಕ್ಕಿಂಗ್ ಮಾಡ್ತಿದ್ದೀನಿ. ಇಷ್ಟವರೆಗೆ ನಮ್ದು ಏನು ಇದೆ ಇಲ್ಲ. ಏನು ಕಷ್ಟ ಬಂದರೂ ನಾವು ಕರ್ಕೊಂಡು ಹೋಗ್ತೀವಿ ಗೈಡ್ನರಾಗಿ. ಇಲ್ಲೇ ಹೋಗೋದು 5 ಗಂಟೆಗೆ ನಾವು ಅಲ್ಲಿ ರೀಚ್ ಆಗಬೇಕು ಚೆಕ್ ಪೋಸ್ಟಿಗೆ. 5 ಗಂಟೆ ಮೇಲೆ ಅವ್ರಿಗೆ ಗಾಡಿಗೆ ಅಥವಾ ನಮ್ಗೆ ಗೊತ್ತಿದ್ರೆ ಗಾಡಿ ಇಂಥದ್ದನ್ನು ಗಾಡಿ ಹೇಳ್ತೀನಿ. ಇಲ್ಲಾಂದ್ರೆ ನೀವು ಯಾವ ಗಾಡಿ ಬಂದರೆ ನಮ್ಗೆ ಗೊತ್ತಿರೋಲ್ಲ. ಹಾಂ ಅದು ನೋಡಿ, ನಾವು ಇದೆಲ್ಲ ಆಲ್ ಇಂಡಿಯಾ ತಿರುಗಿದವ್ರು. ಆಲ್ ಇಂಡಿಯಾ ತಿರುಗಿದವ್ರು. ಈ ಗುಡ್ಡ ಬೆಟ್ಟ ಎಲ್ಲ ತಿರುಗಿದವ್ರು. ಇದರಲ್ಲಿ ನಾವು ಇದರಲ್ಲಿ ಕುದುರೆ ಮಕ್ಕಂದ್ರೆ ಯಾಕೆ ಬಂದಿದ್ದು ಗೊತ್ತಂದ್ರೆ, ಇದು ಮೊದಲು ಮೈಸೂರು ಮಹಾರಾಜರು ಬಂದಿರೋದು ಈ ರೋಡ್ನಲ್ಲಿ. ಕುದುರೆ ಮೇಲೆ ಬಂದಿರ್ತಾರೆ. ಕುದುರೆ ಮೇಲೆ ಬಂದಿರೋದು. ಕುದುರೆಯಲ್ಲಿ ಹೋಗಿ ಇದು ನೋಡಿ ಅಲ್ಲಿ ಇದೆಲ್ಲ, ಇಲ್ಲಿ ಬಂದು ನೋಡಿ ಇಲ್ಲಿ ಹೋಗ್ತದೆ ಈ ದಾರಿ. ಇಲ್ಲಿ ಹೋಗಿ ಅದು ಅಲ್ಲೆಲ್ಲ ದಾರಿ ಇದೆ. ಇವಾಗ ರೆಗ್ಯುಲರ್ ಶಾರ್ಟ್ ಕಟ್ ಮಾಡಿದ್ದಾರೆ, ದೂರ ಆಗ್ತದೆ ಅಂತೇಳಿ. ನೋಡಿ ಎಲ್ಲ ತೋರಿಸ್ತೀನಿ, ಮುಂದೆ ಹೋದ್ರೆ ಎಲ್ಲ ತೋರಿಸ್ತೀನಿ. ನೋಡಿ ಇನ್ನು ಹೋದ್ರೆ ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಬಾರ್ದಿದೆ, ಕಲ್ಲಿದೆ. ಆ ಕಲ್ಲು ಏನು ಮಾಡಿ ಗೊತ್ತಿಲ್ಲ. ಇವಾಗ ಆ ಕಡೆಗೆ ಎಲ್ಲ ಓಡಿಸಿ ಆ ಕಡೆ ಮಚ್ಚಿ ಬಿಡ್ತಾರೆ ಜನಗಳು. ಬ್ಲೂಟೂತ್ ನೋಡಿದ ಆಯ್ತಾ, ಅಲ್ಲೇ ವಾಸ ಆಗ್ತಿದ್ರು. ಒಂದೆಲ್ಲ ಟಂಟು ಹಾಕಿ ಒಂದು ಅಲ್ಲಿ ಒಂದು ಬಂಗ್ಲೆ ಇದೆ. ಬಂಗ್ಲೆ ಇದೆ, ಬ್ರಿಟಿಷರ್ ಬಂಗ್ಲೆ ಇದೆ. ಜೋರಾಗಿ ಅದು ಗಟ್ಟಿ ಅಲ್ಲಿ ಬಂಗ್ಲೆ ಇದೆ. ಆ ಬಂಗ್ಲೆ ಇದ್ರು, ಹಿಂದೆ ಇದ್ರು ಅಲ್ಲಿ. ಅವಾಗ ಏನಾಯ್ತು, ಅವಾಗ ಇಲ್ಲಿ ಭಾರಿ ಜಾಸ್ತಿ ಮಳೆಗಾಲ ಜಾಸ್ತಿ ಆಯ್ತು. ಮಳೆಗಾಲ ಜಾಸ್ತಿ ಆದ್ಕೊಳ್ಳಿ ಏನಾಯ್ತು, ಅವ್ರಿಗೆ ಇರ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ಎಲ್ಲ ತರಬೇಕಲ್ಲ ಫುಡ್ಡು, ತರಲಿಕ್ಕೆ ಭಾರಿ ಕಷ್ಟ. ಕುದುರೆ ಮೇಲೆ ಹೋಗ್ಬೇಕು, ಕುದುರೆ ಮೇಲೆ ಬರಬೇಕಷ್ಟೇ. ಅದಕ್ಕಲ್ಲಿ ವಾಸ ಆಗಿ ಬಿಲ್ಡಿಂಗ್ ಇದೆ ನೋಡಿ, ತೋರಿಸ್ತೀನಿ ಬೇಕಾದ್ರೆ. ಹೋಗಿ ತೋರಿಸ್ತಾನೆ ಇವ. ಅದರಲ್ಲಿ ಒಳಗಡೆ ಮಾತ್ರ ಹೋಗ್ಬೇಡಿ, ಹುಷಾರಾಗಿರ್ಬೇಕು. ಯಾಕಂದ್ರೆ ಎಲ್ಲ ಬಿದ್ದೋಗ್ತಾ ಇರುತ್ತೆ. ತಲೆ ಮೇಲೆ ಬಿದ್ದು ಕಷ್ಟ ಆಗ್ತದೆ. ಕುದುರೆ ಕೊಟ್ಟಿಗೆ ಇದೆ, ಬಿಲ್ಡಿಂಗು ಎಲ್ಲ ಬಾಗಿಲು, ಗೋಬಾಗಿಲು ಎಲ್ಲಕ್ಕೆಲ್ಲ ಹೋಗಿದೆ, ಕಿತ್ತೋಗಿದೆ. ಎಲ್ಲ ಮನುಷ್ಯರಾಗಿ ಬಿದ್ದೋಗಿ ನಾವು ಅಲ್ಲಿಗೆ ಹೋಗೋಲ್ಲ. ಯಾಕಂದ್ರೆ ನಾವು ಕೆಲವರು ನೋಡ್ತಾ ಹೋಗ್ತಾ ಯಾರು ತಲೆ ಮೇಲೆ ಬಿದ್ದಿರಕ್ಕೆ ಭಾರಿ ಕಷ್ಟ. ಇಲ್ಲಿ ಲೋಬಾ ಅಂತ ಇದ್ರು ಇಲ್ಲಿ ಡೌನ್ನಲ್ಲಿ. ನಮ್ಮ ಮನೆ ತೋರಿಸಿದ ಮನೆ ಇದೆ ಅಂತ ಅವರು ಒಂದು ಮನೆ ನಿಮ್ಗೆ ಗೋಡೆ ಕಾಣಲ್ಲಿ, ಆ ಗೋಡೆಯಲ್ಲಿ ಅದರಲ್ಲಿ ಒಂದು 14 ಜನ, ಒಂದು ಅಣ್ಣ ತಮ್ಮ ಇದ್ರು. ಒಂದು 4 ಮಕ್ಕಳು ಬೇರೆ ಇದ್ರು. ಆಯ್ತಾ, ಮೇಲೆ ಬೇರೆ ಬೇರೆ ಕಟ್ಟಿದ್ರು. ಒಂದೇ ಮಕ್ಕಳನ್ನ ಒಂದೇ ಅಪ್ಪ 14 ಮಕ್ಕಳು ಇದ್ರು. 14 ಜನಕ್ಕೆ ಮದುವೆ ಆಗಿತ್ತು. ಅವ್ರು 115 ವರ್ಷ ಅವ್ರಿಗೆ ವಯಸ್ಸು, ಅಜ್ಜನಿಗೆ
ಇಷ್ಟಿನ ಹಲಸಿನ ಮರ ಇದೆ, ಹ್ಮ್. ಮತ್ತೆ ಮಾವಿನ ಮರ, ಹ್ಮ್. ಅಲ್ಲಿ ಅಡಿಕೆ ಎಲ್ಲ ಇದೆ. ಈಗ ನಾವು ನಮ್ಮ ಕೊನೆಯ ಪಾಯಿಂಟಿಗೆ ಬಂದು ತಲುಪಿದ್ದೇವೆ. ಈಗ ನಾವು ನೋಡಬಹುದು ಸುಂದರವಾದ ವ್ಯೂ ಅನ್ನು. ಕುದುರೆಮುಖ ಪರ್ವತವು ಕರ್ನಾಟಕದ 2ನೇ ಅತಿ ದೊಡ್ಡದಾದ ಪರ್ವತವಾಗಿದೆ.